ಗಂಗಾವತಿಯಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ. ಭಕ್ತಿಯ ಅಲೆಗಳಲ್ಲಿ ಮುಳುಗಿದ ನಗರ, ತಾಯಿಯ ಕೃಪೆಯ ಸ್ಪರ್ಶದಿಂದ ಕಂಪಿಸಿದ ಹೃದಯಗಳು. ಗಂಗಾವತಿ ನಗರದ ಪಾವನ ಭೂಮಿಯಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಡಿಸೆಂಬರ್ 18, 2025 ರಂದು ಅಪರೂಪದ ಭಕ್ತಿ ವೈಭವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. 3 ವರ್ಷಕ್ಕೊಮ್ಮೆ ನಡೆಯುವ ಈ ಮಹಾಜಾತ್ರೆ ಭಕ್ತಿ, ಶ್ರದ್ಧೆ, ಏಕತೆ ಹಾಗೂ ಪಾರಂಪರಿಕ ಸಂಸ್ಕೃತಿಯ ಜೀವಂತ ಪ್ರತಿಬಿಂಬವಾಗಿ ಮೂಡಿಬಂದಿತು. ಬೆಳಗ್ಗಿನಿಂದಲೇ ದೇವಾಲಯದ ಆವರಣ ಮತ್ತು ಸುತ್ತಮುತ್ತಲ ಪ್ರದೇಶಗಳು ಸಾವಿರಾರು ಭಕ್ತರಿಂದ ತುಂಬಿ ತುಳುಕುತ್ತಿದ್ದವು. ದುರ್ಗಾದೇವಿಯ ನಾಮಸ್ಮರಣೆಯ ಜಯಘೋಷಗಳು ಇಡೀ ವಾತಾವರಣವನ್ನು ಭಕ್ತಿಭಾವದಿಂದ ನಡುಗಿಸಿದವು. ನಗರದ ಕಲ್ಮಠ ಹತ್ತಿರದ ಶ್ರೀ ಗಾಳಮ್ಮದೇವಿ ದೇವಸ್ಥಾನದಿಂದ ಶುರುವಾದ ದುರ್ಗಾದೇವಿ ತಾಯಿಯ ಪಲ್ಲಕ್ಕಿಯೊಂದಿಗಿನ ಕುಂಭಮೇಳದ ಮೆರವಣಿಗೆಯು ಪ್ರಮುಖ ಬೀದಿಗಳಲ್ಲಿ ಭವ್ಯವಾಗಿ ಸಂಚರಿಸುತ್ತಾ ಶ್ರೀ ದುರ್ಗಾದೇವಿಯ ದೇವಸ್ಥಾನದವರೆಗೆ ಸಾಗಿತು. ಈ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಸಾವಿರಾರು ಮಹಿಳೆಯರು ಕುಂಭಗಳನ್ನು ತಲೆಯ ಮೇಲೆ ಹೊತ್ತು ಪಾಲ್ಗೊಂಡ ಕುಂಭಮೇಳ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಪಾರಂಪರಿಕ ಉಡುಗೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಕುಂಭ ಹೊತ್ತು ತಾಯಿಯ ನಾಮಸ್ಮರಣೆಯೊಂದಿಗೆ ಸಾಗಿದ ಮಹಿಳೆಯರು ಸಾಕ್ಷಾತ್ ಶಕ್ತಿ ಸ್ವರೂಪಳಂತೆ ಕಾಣಿಸಿಕೊಂಡರು. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಶ್ರದ್ಧೆ, ಪ್ರತಿಯೊಂದು ನೋಟದಲ್ಲೂ ಭಕ್ತಿ, ಪ್ರತಿಯೊಂದು ಉಸಿರಲ್ಲೂ ತಾಯಿಯ ಆರಾಧನೆ ತುಂಬಿಕೊಂಡಿತ್ತು. ಇದರ ಜೊತೆಗೆ ಮಕ್ಕಳು ದುರ್ಗಾದೇವಿ ಅವತಾರದಲ್ಲಿ ವೇಷಧರಿಸಿ ಮೆರವಣಿಗೆಯ ವೇಳೆ ರಸ್ತೆಯಲ್ಲೇ ಭಕ್ತಿ ನೃತ್ಯಗಳನ್ನು ಪ್ರದರ್ಶಿಸಿದ್ದು ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು. ತ್ರಿಶೂಲ, ಕಿರೀಟ ಹಾಗೂ ಸಾಂಪ್ರದಾಯಿಕ ವೇಷಭೂಷಣಗಳಲ್ಲಿ ಮಕ್ಕಳು ತಾಯಿಯ ರೂಪವನ್ನು ಜೀವಂತವಾಗಿ ಮೂಡಿಸಿದ್ದು ನೆರೆದಿದ್ದ ಭಕ್ತರಿಂದ ಭಾರೀ ಮೆಚ್ಚುಗೆ ಪಡೆದಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಭಜನೆಗಳು ಹಾಗೂ ಮಂಗಳವಾದ್ಯಗಳ ನಾದಗಳು ಸೇರಿ ವಾತಾವರಣವನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕಮಯಗೊಳಿಸಿದವು. ಪುರುಷರು, ಮಹಿಳೆಯರು, ಯುವಕರು, ವೃದ್ಧರು ಸೇರಿದಂತೆ ಎಲ್ಲ ವರ್ಗದ ಭಕ್ತರು ಯಾವುದೇ ಭೇದಭಾವವಿಲ್ಲದೆ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪ್ರಾರ್ಥನೆ ಸಲ್ಲಿಸಿದರು. ಈ ಜಾತ್ರಾ ಮಹೋತ್ಸವವು ಕೇವಲ ಒಂದು ದಿನದ ಆಚರಣೆಯಾಗದೆ ಭಕ್ತರ ಮನಸ್ಸಿನಲ್ಲಿ ಶಾಶ್ವತ ಭಕ್ತಿ ಅನುಭವವನ್ನು ಮೂಡಿಸಿತು. ಶ್ರೀ ದುರ್ಗಾದೇವಿಯ ಕೃಪೆಯಿಂದ ಈ ಕಾರ್ಯಕ್ರಮ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ಜರುಗಿದ್ದು ಗಂಗಾವತಿ ನಗರ ಮತ್ತೊಮ್ಮೆ ಭಕ್ತಿ ವೈಭವಕ್ಕೆ ಸಾಕ್ಷಿಯಾಯಿತು. ಎಲ್ಲರಿಗೂ ಶ್ರೀ ದುರ್ಗಾದೇವಿ ತಾಯಿಯ ಕೃಪಾಶೀರ್ವಾದ ಸದಾ ದೊರೆಯಲಿ ಎಂಬುದೇ ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಆಶಯವಾಗಿದೆ. ಧನ್ಯವಾದಗಳೊಂದಿಗೆ ವರದಿ ಗೋವಿಂದರಾಜ್ ಚಿಲವೇರಿ, ವಿಎನ್ ನ್ಯೂಸ್, ಗಂಗಾವತಿ.